ಹಲೋ ಬ್ಯೂಟಿಫುಲ್ ಸೋಲ್ಸ್, ಮಿಸ್ಟಿಕ್ ಮಿರರ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಏಂಜಲ್ ನಂಬರ್ಸ್ ನಿಮ್ಗೆ ಏನು ಮೆಸೇಜ್ ಕೊಡ್ತಿದೆ ಅನ್ನೋದನ್ನು ನೋಡೋಣ. ಸೊ ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇದು ನಿಮ್ಗೆ ರೆಸೊನೇಟ್ ಆಗ್ಬೋದು, ಆಗದೇನೂ ಇರ್ಬೋದು. ಕೊನೆವರೆಗೂ ನೋಡಿ. ಸೊ ಫಸ್ಟ್ ಕಾರ್ಡ್ನ ತಗೋತಾ ಇದ್ದೀನಿ. ಸೆಲ್ಫ್ ಬಿಲೀಫ್ ಇದೇನು ಹೇಳ್ತಿದೆ ಅಂತ ಹೇಳಿದ್ರೆ 17 ಈ ನಂಬರ್ ನಿಮ್ಗೆಲ್ಲಾದರೂ ಕಾಣಿಸ್ತಾ ಇದ್ದರೆ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಸೆಲ್ಫ್ ಬಿಲೀಫ್ ತುಂಬಾ ಇಂಪಾರ್ಟೆಂಟ್. ಅಂದರೆ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳೋದು ಇದು ತೋರಿಸ್ತಾ ಇದೆ. ಇದೇನು ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ಸಿಚುವೇಷನಲ್ಲಿ ಸಿಕ್ಕಾಕೊಂಡಿರ್ಬೋದು. ಅದು ಯಾವುದೇ ಸಿಚುವೇಶನ್ ಆಗಿರ್ಬೋದು. ನಾವು ಪರ್ಟಿಕ್ಯುಲರ್ ಆಗಿ ರಿಲೇಷನ್ಶಿಪ್ ಅಥವಾ ವರ್ಕ್ ವಿಷಯದಲ್ಲಿ ಅಥವಾ ಫ್ಯಾಮಿಲಿ ಸಿಚುವೇಶನ್ಸ್ಗಳಲ್ಲಿ ನೀವು ಸಿಕ್ಕಾಕೊಂಡಿರ್ಬೋದು. ಸೊ ಯಾವುದರಲ್ಲೇ ಸಿಕ್ಕಾಕೊಂಡಿದ್ರೂ ಸಹ, ಈವನ್ ಬಿಸ್ನೆಸ್ಸಲ್ಲೂ ಆಗಿರ್ಬೋದು, ಇದೇನು ತೋರಿಸ್ತಿದೆ ಅಂತ ಹೇಳಿದ್ರೆ ನಿಮ್ಮ ಸೆಲ್ಫ್ನ ನೀವು ನಂಬಿ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಏನು ಅಂತ ಹೇಳಿದ್ರೆ, ನೀವು ಜಸ್ಟು ಈ ನಂಬಿಕೆನ ಸ್ಟಾರ್ಟ್ ಮಾಡಿದ್ರೇ ಸಾಕು, ಲೈಫಲ್ಲಿ ಹೊಸ ದಾರಿಗಳು ಓಪನ್ ಆಗೋ ಚಾನ್ಸಸ್ ಇದೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಇದರಲ್ಲಿ ನೋಡಬೇಕು ಅಂತ ಹೇಳಿದ್ರೆ, ಇಲ್ಲಿ ನೋಡ್ಬೋದು ನೀವು, ಇದು ಕೂಡ ನಮ್ಗೆ ಗೈಡ್ ಕೂಡ ಮಾಡ್ತಾ ಇದೆ. ನಿಮ್ಮ ಮನಸ್ಸಲ್ಲಿ ಯಾವ ಭಯ ಅಥವಾ ಯಾವ ಡೌಟ್ಗಳು ಇರಬಹುದು ಮತ್ತು ಅದರಿಂದ ಹೊರಗಡೆ ಬರೋದು ಹೇಗೆ ಅಂತ ನೀವು ಯೋಚನೆ ಮಾಡೋದಾದರೆ, ಏನು ಅಂತ ಹೇಳಿದ್ರೆ, ಇವಾಗೊಂದು ಪರ್ಟಿಕ್ಯುಲರ್ ವಿಷಯದಲ್ಲಿ, ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಮ್ಯಾರೇಜಲ್ಲಾಗಿರ್ಬೋದು, ಇಲ್ಲ ಅಂತ ಹೇಳಿದರೆ ವರ್ಕ್ ವಿಷಯದಲ್ಲಾಗಿರಬಹುದು, ಅಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಒಂದು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಬೇಕಾಗುತ್ತೆ. ಓಕೆ, ಎಲ್ಲಿ ನಾನು ಸ್ಟಕ್ ಆದಂಗೆ ನನಗೆ ಫೀಲ್ ಆಗ್ತಿದೆ, ನನಗೇನು ಡಿಸಿಷನ್ ತೊಗೊಳಕ್ಕಾಗ್ತಿಲ್ಲ, ನನ್ನ ಮೇಲೆ ನನಗೆ ನಂಬಿಕೆ ಇಲ್ಲ ಅನ್ನೋ ಥರ ಯಾವುದೇ ಸಿಚುವೇಶನ್ ಇದ್ದರೂ ಅಲ್ಲಿ ಹೋಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಸಣ್ಣ ಸ್ಟೆಪ್ ತೊಗೋಬೇಕಾಗುತ್ತೆ ನೀವು. ಫಾರ್ ಎಕ್ಸಾಂಪಲ್, ನೀವು ರಿಲೇಷನ್ಶಿಪ್ಪಲ್ಲಿ ಇರ್ಬೋದು ಅಂತ ಅಂದ್ಕೊಳ್ಳಿ. ಸೊ ಅದು ನಿಮಗೆ ಗೊತ್ತು, ಇಟ್ ಈಸ್ ಬ್ಯಾಡ್ ಫಾರ್ ಯು ಅಂತ. ಸೊ ನೀವೇನು ಮಾಡ್ತಿದ್ದೀರಾ, ಓಕೆ ಇದು ಬಿಟ್ಟರೆ ನನಗೆ ಸಿಗಲ್ವೇನೋ, ನನ್ನ ಲೈಫಲ್ಲಿ ಚೆನ್ನಾಗಿಲ್ವೇನೋ ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡು ನೀವು ಅಲ್ಲೇ ಸ್ಟಕ್ ಆಗಿದ್ದೀರಾ. ಸೊ ಒಂದು ಸಣ್ಣ ಇದು ಮಾಡಿ. ಇವಾಗ ನೀವಾಗೇ ಮೆಸೇಜ್ ಇನಿಷಿಯೇಟ್ ಮಾಡ್ತಿರ್ಬೋದು ಅಥವಾ ನೀವೇ ಮೇಲ್ ಬಿದ್ದು ಮಾತಾಡ್ತಿರ್ಬೋದು. ಆ ಥರದ್ದಿದ್ದರೆ ಅಲ್ಲೇ ಸ್ಟಾಪ್ ಮಾಡಿ. ಇದು ನಾನು ಎಕ್ಸಾಂಪಲ್ ಕೊಡ್ತಿರೋದು. ಇದು ನಿಮ್ಮ ವರ್ಕ್ ವಿಷಯದಲ್ಲೂ ಆಗ್ಬೋದು, ಯಾವುದರಲ್ಲಾದರೂ ಆಗಬಹುದು. ಆಮೇಲೆ ನಿಮ್ಮ ಶಕ್ತಿನ ನೀವು ತಿಳ್ಕೊಂಡ್ರೆ ಎಲ್ಲದೂ ಈಸಿ ಆಗುತ್ತೆ. ಈ ರಿಲೇಷನ್ಶಿಪ್ಪು, ವರ್ಕು, ಬಿಸ್ನೆಸ್ಸು ಅದೇನೂ ಅಲ್ಲ. ನಿಮ್ಮ ಶಕ್ತಿ ಮುಂದೆ ಅದು ಏನೂ ಅಲ್ಲ ಅನ್ನೋದು ನಿಮಗೆ ಪ್ರೂವ್ ಆಗ್ತಾ ಹೋಗುತ್ತೆ ಅನ್ನೋದು ಈ ಕಾರ್ಡ್ ತೋರಿಸ್ತಾ ಇದೆ. ಈಗ ನೆಕ್ಸ್ಟ್ ಕಾರ್ಡ್ ನೋಡೋಣ. 4442 ಇದು ಏನು ಅಂತ ಹೇಳಿ ಸೈನ್ಸ್. ನಿಮ್ಮ ಲೈಫಲ್ಲಿ ಸೈನ್ಸ್ ಅಂದರೆ ಯಾವುದೇ ಡಿವೈನ್ ಗೈಡೆನ್ಸ್ ಇರ್ಬೋದು, ಅಥವಾ ನೀವು ಏಂಜಲ್ಸ್ನ ನಂಬ್ತೀರಾ ಅಲ್ವಾ. ನಮಗೆ ಗಾರ್ಡಿಯನ್ ಏಂಜಲ್ಸ್ ಅಂತ ದೇವರು ಕೊಟ್ಟಿರ್ತಾರೆ. ಅದು ಹೇಗೆ ಅಂತ ಹೇಳಿದ್ರೆ, ಅದು ನಾವು ಇದೇ ಪರ್ಟಿಕ್ಯುಲರ್ ಅಂತ ಆಗಲ್ಲ. ಅದು ನಮ್ಮದು ಪೂರ್ವಜರಾಗಿರ್ಬೋದು, ಅಥವಾ ನಮ್ಮ ಅಜ್ಜಿ ತಾತ, ಅಪ್ಪ ಅಮ್ಮ, ಲೈಕ್ ಡೆತ್ ಆಗಿ ಅವರು ಕೂಡ ಆಗಿರ್ಬೋದು. ಇಲ್ಲ ಏಂಜಲ್ಸ್ ಅಂತ ಒಂದು ಪರ್ಟಿಕ್ಯುಲರ್ ಪಾರ್ಟೇ ಇದೆ. ಸೊ ಅವ್ರು ನಿಮ್ಮನ್ನು ಗೈಡ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಸೊ ನೀವು ಟೆಸ್ಟ್ ಮಾಡಿದಿರೋ ಏನೋ ಅಂತ ಗೊತ್ತಿಲ್ಲ, ಈ ಸೈನ್ಸ್ ಅನ್ನೋದು ತುಂಬಾ ಎಫೆಕ್ಟಿವ್ ಆಗಿದೆ. ನಾನು ರೀಸೆಂಟ್ ಅಂತ ಹೇಳಿದರೆ, ತುಂಬ ಟೈಮಿಂದ ಈ ರೀಲ್ಸಲ್ಲೆಲ್ಲ ಒಂದು ಟ್ರೆಂಡಿಂಗ್ ಬಂದಿತ್ತು. ಯೂನಿವರ್ಸ್ ನಿಮ್ಗೆ ಸೈನ್ ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲೋ ಬಟರ್ಫ್ಲೈನ ನಾನು ನೋಡಬೇಕು ಅಂತ ಹೇಳಿಬಿಟ್ಟು ಮನಸ್ಸಲ್ಲಿ ಅಂದ್ಕೊಳ್ಳಿ, ಅದು ಕಾಣಿಸುತ್ತೆ 24 hours ಒಳಗಡೆ. ಸೊ ಇದನ್ನು ನಾನು ಟ್ರೈ ಮಾಡಿದ್ದೀನಿ. ಇವನ್ ನನಗೆ ಕಾಣಿಸಿದೆ ಕೂಡ. ನನಗೆ ತುಂಬ ನನ್ನ ಲೈಫಲ್ಲಿ ತುಂಬಾ ಸೈನ್ಸ್, ಇವಾಗ ನಂಬರ್ಸಲ್ಲಾಗಿರಬಹುದು, ಇಲ್ಲ ಅಂತ ಹೇಳಿದ್ರೆ ಒಂದು ಸ್ಟ್ರೇಂಜರಿಂದ ಒಂದು ಮೆಸೇಜ್ ಬರೋದು, ಅಥವಾ ಒಂದು ಸ್ಟ್ರೇಂಜರ್ ಬಂದು ಮಾತಾಡೋದು, ಅವರೇನೋ ಹೇಳೋದು, ಅಥವಾ ನೀವು ನೆನೆಸ್ಕೊಂಡಿರೋದನ್ನ ಹೇಳೋದು, ಅಥವಾ ಏನೋ ಸಮಥಿಂಗ್ ಏನಾದರೂ ಒಂದು ನೀವು ನೆನೆಸ್ಕೊಂಡಿರ್ತೀರ, ಪಟ್ಟ ನ್ಯೂಸ್ ಬರೋದು, ಅಥವಾ ಅದೇ ರೀಲ್ಸ್ನ ನ್ಯೂಸ್ ಸ್ಕ್ರೋಲ್ ಮಾಡ್ತಿರೋದು, ಇಲ್ಲ ಆ ಥರ ವೀಡಿಯೋ ನೀವು ಅದು ಯಾವುದು, ಅದೆಲ್ಲ ಸೈನ್ಸ್. ಕೋಇನ್ಸಿಡೆಂಟ್ ಅಲ್ಲ. ಓಕೆ, ಮಿಸ್ ಆಗಿರ್ಬೋದು ಅಲ್ಲ. ಆ ಥರ ಸೈನ್ಸ್ನ ನೀವು ತುಂಬ
ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಅಲ್ಲಿ ಏನು ಅಂತ ಹೇಳಿದ್ರೆ ನಿಮಗೆ ಪ್ರೊಟೆಕ್ಷನ್ ಕೊಡ್ತಿರ್ಬೋದು. ಈವನ್ ಏಂಜಲ್ಸ್ಗಳು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರ್ತಾರಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಡಿವೈನ್ ಪ್ರೊಟೆಕ್ಷನ್ ಇದ್ದೇ ಇರುತ್ತೆ. ಪ್ರೊಟೆಕ್ಟ್ ಮಾಡ್ತಾ ಇರ್ತಾರಲ್ವ, ಅವರಿಗೆ ಈ ಎಬಿಲಿಟಿ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್ ಸಣ್ಣ ಸಣ್ಣ ಹುಳಗಳನ್ನ ಡೈರೆಕ್ಷನ್ ತಿರುಗಿಸೋದು, ಅಥವಾ ಪಕ್ಷಿಗಳದ್ದು ಡೈರೆಕ್ಷನ್ ತಿರುಗಿಸೋದು, ಸ್ಟ್ರೇಂಜರ್ಸಿಗೆ ಇನ್ಫ್ಲುಯೆನ್ಸ್ ಮಾಡೋದು, ಆಮೇಲೆ ಸೌಂಡ್ಸ್ಗಳು, ಆ ಥರ ಒಂದೊಂದು ಸಲ ಕಿವಿ ಗುಯಿ ಅಂತ ರಿಂಗ್ ಆಗುತ್ತೆ. ಸೊ ಅದೆಲ್ಲ ಸೈನ್ಸ್ಗಳಿಗೆ ಬರುತ್ತೆ. ಸೊ ನಿಮ್ಗೆ ಯಾವ್ಯಾವ ಸೈನ್ಸ್ ಬರ್ತಿದೆ ಅದ್ರ ಮೇಲೆ ನೀವು ಫೋಕಸ್ ಮಾಡಿ ಅನ್ನೋದನ್ನ ಇತ್ತು. ತುಂಬ ಫೋಕಸ್ ಮಾಡಿದರೆ ನಿಮಗೆ ಆನ್ಸರ್ಸ್, ನಿಮ್ಮ ಲೈಫಿನ ಅರ್ಧ ಆನ್ಸರ್ಸ್ ಎಲ್ಲ ನೀವು ಒಂದು ಯಾವುದೇ ಸಿಚುವೇಶನ್ ಇದ್ದು ಮಾಡಬೇಕಾ ಬೇಡವಾ, ಸೈನ್ಸ್ ಅದನ್ನು ನಂಬಿ ನೀವು ಅದನ್ನು ತುಂಬ ಅದ್ರ ಬಗ್ಗೆ ಫೋಕಸ್ ಮಾಡಿದಾಗ ಅದೇನು ಹೇಳಕ್ಕೆ ಬರ್ತಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇಲ್ಲೇ ನೀವು ನೋಡ್ಬೋದು ಅದು ಹೇಗೆ ನೀವು ಕೂತ್ಕೊಂಡು ಇದು ಮಾಡ್ಬೋದು ಅಂತ. ನೀವೊಂದು ಕೆಲಸ ಮಾಡಿ, ಒಂದು ಜರ್ನಲಿಂಗ್ ಮಾಡ್ಬೋದು, ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ. ಓಕೆ, ಇವತ್ತು ಈ ನಂಬರ್ ನೋಡಿದೆ ಬರ್ಕೊಳ್ಳಿ. ಅಥವಾ ಸೊ ಯಾವುದೇ ಆದರೂ ಆಗಿರ್ಬೋದು. ಒಂದು ಪರ್ಸನ್ನಿಂದ ಇವಾಗ ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ಳಿ, ಅಚಾನಕ್ಕಾಗಿ ಅದಕ್ಕೆ ರಿಲೇಟೆಡ್ ಇರೋರೇ ನಿಮ್ಗೆ ಸಿಕ್ಬಿಡ್ತಾರೆ. ಸೊ ಆ ಥರದ್ದು ಏನೇ ಸೈನ್ಸ್ ಸಿಕ್ಕಿದ್ರು ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಅದು ಯಾವುದರಿಂದ ಬೇಕಾರಾಗಿರ್ಬೋದು, ಪಕ್ಷಿಗಳಿಂದ, ಪ್ರಾಣಿಗಳಿಂದ, ಆ ಥರದ್ದು ಏನೇ ಇದ್ದರೆ ಅದನ್ನು ನೋಟ್ ಡೌನ್ ಮಾಡಿ ನಿಮ್ಮ ಇಂಟ್ಯೂಷನ್ನ ನೀವು ಟ್ರಸ್ಟ್ ಮಾಡಬೇಕು. ನಿಮ್ಮದು ಇಂಟ್ಯೂಷನ್ ಟ್ರಸ್ಟ್ ಮಾಡಿ, ಸೊ ಆ ಡಿವೈನ್ ಎನರ್ಜಿ ನನಗೆ ಕರೆಕ್ಟಾಗಿ ಗೈಡ್ ಮಾಡು ಅಂತ ತೋರಿಸಿದ್ರೆ ನಿಮಗೆ ಕರೆಕ್ಟಾಗಿರೋ ದಾರಿಗೆ ಗೈಡ್ ಮಾಡುತ್ತೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ನೆಕ್ಸ್ಟ್ ಕಾರ್ಡ್ ನೋಡೋಣ. ಡೋಂಟ್ ವರಿ, 6 ಡೋಂಟ್ ವರಿ. ಇವಾಗ ನೀವು ಈ ಕಾರ್ಡ್ ನೋಡ್ತಿದ್ರೆ ನನಗೆ ಗೊತ್ತಾಗ್ತಿದೆ ನೀವೊಂದು ದೊಡ್ಡ ಸಿಚುವೇಶನಲ್ಲಿದ್ದೀರಾ. ಓಕೆ, ಇದರಿಂದ ಹೆಂಗೆ ಬರಲಪ್ಪ, ಬದುಕೋದೇ ಬೇಡ ಅನ್ನೋ ಥರ ಕಂಡೀಷನಲ್ಲಿದೆ. ಸೊ ಅದು ಏನೇ ಆಗಿರಲಿ, ಫಸ್ಟು ಕೂಲಾಗಿ ಕಾಮಾಗಿ ಡಿಸಿಷನ್ ತಗೊಳ್ಳಿ ಅನ್ನೋದನ್ನ ಇದು ತೋರಿಸ್ತಿದೆ. ಡೋಂಟ್ ವರಿ, ಅದು ಏನೇ ದೊಡ್ಡ ಕಷ್ಟ ಇದ್ರೂ ಕೂಡ ದಿಸ್ ಟು ಶಲ್ ಪಾಸ್ ಅಂತ ಹೇಳ್ತಾರೆ ಗೊತ್ತಾ. ಈ ನಿಮಿಷನೂ ಕಳೆದು ಹೋಗುತ್ತೆ. ಅಂದರೆ ಯಾವುದು ಸುಖ ಇರಲಿ ದುಃಖ ಇರಲಿ ಯಾವುದಾದ್ರೂ ಇರಲಿ ಅದು ಕಳೆದು ಹೋಗುತ್ತೆ ಅಂತ ತೋರಿಸ್ತಾ ಇದೆ. ನೀವಿವಾಗ ಪ್ರೆಸೆಂಟಲ್ಲಿ ತುಂಬ ಬೇಜಾರು ಭಯದಿಂದ ಇದ್ದೀರ ಅನ್ನೋದನ್ನ ತೋರಿಸ್ತಾ ಇದೆ. ಇದೇನು ಅಂತ ಹೇಳಿದ್ರೆ, ನೀವು ಈ ಭಯದ ಮೇಲೆ ಫೋಕಸ್ ಮಾಡಿದಾಗ, ಇವಾಗ ನೋಡಿ ರಿಯಲ್ಲಾಗಿ ಒಂದು ಸಿಚುವೇಶನ್ಗೆ ನಾವು ಭಯ ಪಟ್ಕೊಂಡಿರ್ತೀವಿ ಅಂತ ಅಂದ್ಕೊಳ್ಳೋಣ. ಒಂದು ಇಂಟರ್ವ್ಯೂಗೆ, ಆ ಇಂಟರ್ವ್ಯೂ ನಮ್ಮ ಮೈಂಡಲ್ಲೇ ತುಂಬ ಭಯಾನಕವಾಗಿರುತ್ತೆ. ಒಂದ್ಸಲ ಇಂಟರ್ವ್ಯೂ ಅಟೆಂಡ್ ಮಾಡಾದ್ಮೇಲೆ ಅದಷ್ಟು ಭಯಾನಕವಾಗಿ ಅನಿಸಲ್ಲ, ಈಸಿಯಾಗಿರುತ್ತೆ. ಸೊ ನಮ್ಮ ಮೈಂಡೇ ನಮಗೆ ಆ ಥರದ್ದು ಸೀನ್ಸ್, ಓಕೆ ಹಿಂಗಾಗ್ಬೋದು ಹಾಗಾಗ್ಬೋದು ಅಂತ ಕ್ರಿಯೇಟ್ ಮಾಡುತ್ತೆ. ಸೊ ಅದೇ ಥರ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಲೈಫಲ್ಲಿ. ಸೊ ಅದನ್ನ ನೀವು, ನಾನು ಆ ಇಂಟರ್ವ್ಯೂದೇ ಎಕ್ಸಾಂಪಲ್ ತೊಗೋತೀನಿ. ಇವಾಗ ಓಕೆ ಚೆನ್ನಾಗಿ ಮಾಡ್ತೀನಿ ಅಂತ ಟ್ರಸ್ಟ್ ಮಾಡಿ, ಆಗದೇ ಇರಲಿ ಅದು ದೇವ್ರಿಗೆ ಬಿಟ್ಟಿರೋದು ಅನ್ನೋ ಥರ ಡಿಸಿಷನ್ ತೊಗೊಂಡು ಟ್ರಸ್ಟ್ ಮಾಡಿದರೆ ನಿಮಗದು ನೀವು ವರಿ ಮಾಡೋ ಏನೂ ಅವಶ್ಯಕತೆ ಇಲ್ಲ. ಅದು ಯಾವುದೇ ಸಿಚುವೇಶನ್ ಆಗಿರಲಿ ವರಿ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಸೊ ಇದನ್ನ ನೀವು ಹೇಗೆ, ಓಕೆ ನೀವು ಫಿಯರ್ ಅಥವಾ ಇದ್ರ ಸಿಚುವೇಶನಲ್ಲಿದ್ದರೆ, ವರಿ ಸಿಚುವೇಶನಲ್ಲಿದ್ದರೆ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಭಯನ ನೀವು ಬರೆದ್ಬಿಟ್ಟು ಆಮೇಲೆ ಏನು ಮಾಡಿದ್ದೀರಾ ಅಂತ, ಆಮೇಲೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಓಕೆ ಆ ಭಯದ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸೊ ಯಾವ್ಯಾವ ಥಾಟ್ಸ್ಗಳು ಕ್ರಿಯೇಟ್ ಆಗ್ತಿದೆ, ಓಕೆ ಫಾರ್ ಎಕ್ಸಾಂಪಲ್ ಏನೋ ಒಂದು ಅಂತ ಹೇಳಿದ್ರೆ ಅದ್ರ ಮೇಲೆ ಯಾವ್ಯಾವ ಥಾಟ್ಸ್ ನಿಮ್ಮ ಮೈಂಡ್ ಕ್ರಿಯೇಟ್ ಮಾಡ್ತಾ ಇದೆ ಅನ್ನೋದ್ರ ಮೇಲೆ ಫೋಕಸ್ ಮಾಡಿ. ಆಮೇಲೆ ಏನು ಮಾಡಿ ಅಂತ ಹೇಳಿದ್ರೆ, ಸಣ್ಣ ಸ್ಟೆಪ್ಸ್, ನಿಮಗೆ ಭಯ ಆಗೋ ಅಂತ ಒಂದೊಂದು ಸಣ್ಣ ಸ್ಟೆಪ್ಸ್ನ ತೊಗೊಳ್ತಾ ಹೋಗಿ. ಸೊ ಅವಾಗ ಬ್ರೈನು ಯಾವುದಕ್ಕೆ ಇದಾಗುತ್ತೆ ಅಂತೇಳಿ, ಓಕೆ ಇದು ಓಕೆ ಇದೆ, ಇದು ಅಷ್ಟೇನು ಡೇಂಜರಸ್ ಅಲ್ಲ ಅನ್ನೋದನ್ನ ಡಿಸೈಡ್ ಮಾಡುತ್ತೆ ಅನ್ನೋದನ್ನ ಈ ಕಾರ್ಡ್ ತೋರಿಸ್ತಾರೆ. ಸೊ ಡೋಂಟ್ ವರಿ. ನೆಕ್ಸ್ಟ್ ಕಾರ್ಡ್ ಬಂದುಬಿಟ್ಟು 1133 ಕ್ರಾಸ್ ರೋಡ್ಸ್. ಸೊ ಇದೇನು ಹೇಳ್ತಿದೆ ಅಂದರೆ, ನಿಮಗೆ 106 ಕವಲ್ದಾರಿಗಳಿದೆ. ಸೊ ಇದು ಚೂಸ್ ಮಾಡಲಾ ಅನ್ನೋ ಗೊಂದಲದಲ್ಲಿದ್ದೀರಾ ಅಂತ ತೋರಿಸ್ತಾ ಇದೆ. ಸೊ ಇದರಲ್ಲಿ ಮೇಯ್ನಾಗಿ ನೀವು ಯಾವ ಥರ ಡಿಸಿಷನ್ ತೊಗೋಬೇಕು, ಇದು ನಿಮ್ಮ ಮೇಲೆ ಡಿಪೆಂಡ್ ಆಗಿರೋದು. ಆಮೇಲೆ ಇದು ಯಾವ್ದನ್ನ ತೋರಿಸ್ತಿದೆ ಅಂದರೆ, ನೀವು
ಏನು ಗೊತ್ತಾ, ಎಲ್ಲದಕ್ಕೂ ನಮ್ಮಲ್ಲೇ ಆನ್ಸರ್ ಇರುತ್ತೆ. ಸೊ ಅದನ್ನ ಫೋಕಸ್ ಮಾಡಿ, ನಿಮಗೆ ಕವಲ್ದಾರಿಗಳು ಓಕೆ 100 ದಾರಿ, ಇದು ಮಾಡಲ, ಅದು ಮಾಡಲ, ಒಳ್ಳೇದು ಮಾಡಲ, ಕೆಟ್ಟದ್ದು ಮಾಡಲ ಅನ್ನೋದನ್ನ ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಟ್ರಸ್ಟ್ ಯುವರ್ ಇಂಟ್ಯೂಷನ್. ಇದಲ್ಲೂ ಕೂಡ ನೀವೇನು ಮಾಡಬೇಕು ಅಂದರೆ ನಿಮ್ಮ ಇಂಟ್ಯೂಷನ್ನ ಟ್ರಸ್ಟ್ ಮಾಡಿಬಿಟ್ಟು ಮುಂದೆ ಹೋಗಿ. ಗಟ್ ಫೀಲಿಂಗ್ ಅನ್ನೋದು ಗೊತ್ತಲ್ವ ನಿಮಗೆ, ನಿಮ್ಮ ಲೈಫಲ್ಲೂ ಆಗಿರಬಹುದು. ಏನಂತ ಹೇಳಿದ್ರೆ, ನಾನು ಹೇಳಿದ್ದೆ ಹೀಗೆ ಆಗುತ್ತೆ ಅಂತ, ನಾನು ಅಂದ್ಕೊಂಡಿದ್ದೆ ಅಂತ ನೀವು ತುಂಬ ಸಿಚುವೇಶನ್ ಇರ್ಬೋದು, ಎಲ್ಲ ಹ್ಯೂಮನ್. ಅದೇ ಗಟ್ ಫೀಲಿಂಗ್ ಅಂತ. ನಾವೇನು ಮಾಡ್ತೀವಿ, ಗಟ್ ಫೀಲಿಂಗ್ನ ಓಕೆ ನಾನು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀನಿ ಅಂತ ಹೇಳಿ ಅಲ್ಲಲ್ಲೇ ಬಿಟ್ಬಿಡ್ತೀವಿ. ಸೊ ಕೆಲವೊಂದು ಇವಾಗ ನಾವು ತುಂಬ ಇದ್ರ ಬಗ್ಗೆ ಫೋಕಸ್ ಮಾಡ್ತಾ ಹೋದರೆ ನಮಗೆ ಆ ಗಟ್ ಫೀಲಿಂಗ್ ಯಾವುದು, ಇಂಟ್ಯೂಷನ್ ಯಾವುದು, ಅಥವಾ ನೆಗೆಟಿವ್ ಫೀಲಿಂಗ್ ಯಾವುದು, ಅದ್ರ ಡಿಫ್ರೆನ್ಸ್ ನಮಗೆ ಗೊತ್ತಾಗುತ್ತೆ. ಆವಾಗ ನಾವು ಡಿಸಿಷನ್ ತೊಗೊಳಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ. ಏನು ಮಾಡ್ಬೋದು ನೀವು ಅಂತ ಹೇಳಿದ್ರೆ, ಒಂದು ಫ್ಯೂ ಮಿನಿಟ್ಸ್ ಒಂದು ನಿಮ್ಗೆ ಇಷ್ಟ ಬಂದಿರೋ ಸಾಂಗ್ಸ್ ಫುಲ್ ರ್ಯಾಪ್ ಆ ಥರದ್ದೆಲ್ಲ ಮೆಲೋಡಿ ಆಗಿರಬೇಕು, ದೇವ್ರ ಸಾಂಗ್ಸ್ನ ಪ್ರಿಫರ್ ಮಾಡಿ ಅದನ್ನ ಕೇಳಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ನಿಮ್ಮ ಲೈಫಲ್ಲಿ ಓಕೆ ಈ ಡಿಸಿಷನ್ನ ಆ ಡಿಸಿಷನ್ನ ಅಂತ ಕನ್ಫ್ಯೂಷನ್ ಇದ್ದರೆ ಅದನ್ನೆಲ್ಲ ಬರೆದ್ಬಿಟ್ಟು ಏನು ಮಾಡಿ ಅಂತ ಹೇಳಿದ್ರೆ, ಸೊ ಯಾವ ಡಿಸಿಷನ್ ಓಕೆ ದೇವ್ರ ಮೇಲೆ ಭಾರ ಬಿಟ್ಟು ಓಕೆ ಈ ಡಿಸಿಷನ್ ಸರಿನಾ ಅಂತ ನಿಮ್ಮ ಮನಸ್ಸಲ್ಲಿ ಫೀಲ್ ಮಾಡಿದಾಗ ನೀವು ಜಸ್ಟ್ ಅದನ್ನು ಫೀಲ್ ಮಾಡ್ಕೊಳ್ಳಿ. ನಿಮ್ಮ ಬಾಡಿಯಲ್ಲಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗುತ್ತೆ. ಓಕೆ ಈ ಡಿಸಿಷನ್ ಸರಿ ಇದೆಯಾ ಇಲ್ವಾ ಅನ್ನೋದು ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ ಅನ್ನೋದನ್ನ ಈ ಕಾರ್ಡ್ ತೋರಿಸ್ತಾ ಇದೆ. ಸೊ ನಿಮ್ಮ ಇಂಟ್ಯೂಷನ್ನ ಟ್ರಸ್ಟ್ ಮಾಡಿ, ಸರಿ ಅಂತ ಫುಲ್ ಅನಿಸ್ಬೇಕು ನಿಮ್ಗೆ. 100% ಅನಿಸಿದ್ರೆ ಆ ರೋಡ್ನ ಸೆಲೆಕ್ಟ್ ಮಾಡಿ ಅನ್ನೋದನ್ನ ಈ ಕಾರ್ಡ್ ತೋರಿಸ್ತಾ ಇದೆ. ಸೊ ನಿಮ್ಮ ಇನ್ನರ್ ವಾಯ್ಸ್ ಮತ್ತು ಆ ಫೀಲಿಂಗ್ಸ್ ಇರುತ್ತಲ್ವಾ, ಓಕೆ ಈ ಡಿಸಿಷನ್ನಿಗೆ, ಸೊ ಅದ್ರ ಮೇಲೆ ಫೋಕಸ್ ಮಾಡಿ ಅನ್ನೋದು ಈ ಕಾರ್ಡ್ ತೋರಿಸ್ತಾ ಇರೋದು. ಆಮೇಲೆ ಇದು ಒಳ್ಳೆ ದಾರಿಗೆ ನಿಮಗೆ ತೋರಿಸ್ಕೊಡುತ್ತೆ, ಒಳ್ಳೆ ದಾರಿಗೆ ನಿಮಗೆ ಹೋಗೋ ಹಾಗೆ ಮಾಡುತ್ತೆ ಅನ್ನೋದು ಹೇಳ್ತಾ ಇದೆ. ನೆಕ್ಸ್ಟ್ ಕಾರ್ಡ್ ನೋಡೋಣ. 9 ರೀಬರ್ತ್. ಸೊ ಒಂಥರ ಪುನರ್ಜನ್ಮ ಅಂತ ಹೇಳ್ಬೋದು. ಇದರಲ್ಲಿ ಏನು ಅಂತ ಹೇಳಿದ್ರೆ, ಪುನರ್ಜನ್ಮ ಅಂತ ಓಕೆ ನಮ್ದಿದು ಪುನರ್ಜನ್ಮನ ಅಂತ ಕೇಳಿದರೆ ಹಾಗಲ್ಲ. ಸೊ ನಾವು ಆ್ಯಕ್ಚುಲಿ ಕೆಲವೊಂದೊಂದು ಸಿಚುವೇಶನಿಂದ ಹೊಸದಾಗಿ ಹುಟ್ತೀವಿ. ನಿಮಗೆ ಅದು ಗೊತ್ತಾಗಿದೆಯಾ? ಕೆಲವೊಂದು ಸಿಚುವೇಶನ್ಗಳಲ್ಲಿ ನೀವು ಅಂದ್ಕೊಂಡಿರ್ತೀರ, ಈ ಪರ್ಸನ್ನ ಬಿಟ್ಟು ನನಗೆ ಇರೋಕ್ಕಾಗೋದಿಲ್ಲ, ಇವರಿಲ್ಲ ಅಂದರೆ ನನಗೆ ಲೈಫ್ ಇಲ್ಲ. ಬಟ್ ಅವ್ರು ಬಿಟ್ಟು ಹೋದಾಗ ಅಥವಾ ಅದು ಬಂದುಬಿಡುತ್ತೆ ನಿಮಗೆ. ಸೊ ಅದೊಂದು ರೀಬರ್ತ್ ಥರ. ಮತ್ತು ಕೆಲವು ಸಿಚುವೇಶನ್ ಓಕೆ ಈ ವರ್ಕ್ ಇಲ್ಲದೆ ನನಗೆ ಆಗೋದೇ ಇಲ್ಲ ಅಂತ ಅಂದ್ಕೊಂಡಿರ್ತೀರ, ಬಟ್ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತಲ್ವ, ಅದು ರೀಬರ್ತ್ ಅಂತ ಹೇಳ್ಬೋದು. ಸೊ ನಿಮ್ಮ ಲೈಫಲ್ಲಿ ಏನೇ ಆಗಿರ್ಬೋದು, ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಿದೆ ಅಂತ ಹೇಳಿದ್ರೆ ಅದನ್ನಿದು ಈ ಕಾರ್ಡ್ ತೋರಿಸ್ತಾ ಇದೆ. ಇದು ಇನ್ನೊಂದೇನು, ಈ ರೀಬರ್ತ್ ಇದು ಡಿಸಿಷನ್ ತೊಗೊಳ್ಳೋದು 2 ವಿಷಯದಲ್ಲೂ ಯಾವ ವಿಷಯದಲ್ಲಿ ಬೇಕಾದರೂ ಆಗಿರ್ಬೋದು. ನೀವು ದೊಡ್ಡ ಡಿಸಿಷನ್ ತೊಗೋಬೋದು. ಓಕೆ ನಾನು ಈ ಬಿಸ್ನೆಸ್ ಮಾಡಬೇಕು ಅಂತ ನಿಮ್ಮ ಡ್ರೀಮ್ ಇರುತ್ತೆ. ಸೊ ಅದರಲ್ಲಿ ಎಂಟ್ರಿ ಆಗ್ತಿದ್ದೀರಾ ಅನ್ನೋದು ಕೂಡ ಇದು ತೋರಿಸ್ತಾ ಇದೆ. ಯಾವ ಥರ ಬೇಕಾದರೂ ಆಗಿರ್ಬೋದು. ಟ್ರಾನ್ಸ್ಫಾರ್ಮೇಷನ್ ಇನ್ ಅ ಗುಡ್ ವೇ ಅಥವಾ ಬ್ಯಾಡ್, ಒಂದು ಎಂಡಾಗಿ ಗುಡ್ ಟೈಮಿಂಗ್ ಸ್ಟಾರ್ಟ್ ಆಗೋದು. ಸೊ ರೀಬರ್ತ್ನ ಅದು ತೋರಿಸ್ತಾ ಇದೆ. ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ನಿಮ್ಮ ಕೈಯಲ್ಲಿರೋ ಡಿಸಿಷನ್ ಇದು ಏನು ಅಂತ ಹೇಳಿದ್ರೆ, ಆ ರೀಬರ್ತ್ ಅಂದರೆ ಒಂದು ಎಂಡಾಗಿ ಹೊಸ ಒಂದು ಎರಾ ಸ್ಟಾರ್ಟ್ ಆದಂಗೆ. ಇವಾಗ ನ್ಯೂ ಇಯರ್ ಹೆಂಗೆ ಸ್ಟಾರ್ಟ್ ಆಗುತ್ತೋ ಹಾಗೆ. ಇವಾಗ ನ್ಯೂ ಇಯರ್ ಬಂದೇ ನಾವೇನೋ ಸ್ಟಾರ್ಟ್ ಮಾಡಬೇಕು ಅಂತ ಇಲ್ಲ, ಯಾವ ಟೈಮಲ್ಲಿ ಬೇಕಾದರೂ ನಾವು ಸ್ಟಾರ್ಟ್ ಮಾಡ್ಬೋದು. ಸೊ ಅದನ್ನು ಇದು ತೋರಿಸ್ತಾ ಇದೆ. ಆಮೇಲೆ ನಿಮಗೆಲ್ಲಾದರೂ ಮೇಜರ್ ಡಿಸಿಷನ್, ಇದನ್ನು ನೀವು ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಯಾವ್ಯಾವ ವಿಷಯದಲ್ಲಿ ಒಂದು ಚೇಂಜಿಂಗ್, ಫಾರ್ ಎಕ್ಸಾಂಪಲ್ ರಿಲೇಷನ್ಶಿಪ್ ವಿಷಯದಲ್ಲಿ, ಒಂದು ಲವ್ವಿಂದ ಮದುವೆ ಅಥವಾ ಬ್ರೇಕಪ್ ಅಥವಾ ಏನೇ ಆಗಿದ್ರು, ಸೊ ಅದೊಂದು ಟ್ರಾನ್ಸ್ಫಾರ್ಮೇಷನ್. ಅಥವಾ ನೀವು ವರ್ಕ್ ಬಿಟ್ಟು ನೆಕ್ಸ್ಟ್ ವರ್ಕ್ ಟ್ರೈ ಮಾಡ್ತೀನಿ ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಇದ್ದರೆ, ಸೊ ಅದೊಂದು ಟ್ರಾನ್ಸ್ಫಾರ್ಮೇಷನ್. ಅದರಲ್ಲಿ ಏನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಗಟ್ ಫೀಲಿಂಗ್ನ ನಂಬಿ ಆ ಟ್ರಾನ್ಸ್ಫಾರ್ಮೇಷನ್ನ ಚೂಸ್ ಮಾಡಿ. ಯಾವುದೇ ಟ್ರಾನ್ಸ್ಫಾರ್ಮೇಷನ್ ಚೂಸ್ ಮಾಡಿದ್ರೆ ಅರ್ಜೆಂಟಿಂದ ಮಾಡೋಕ್ಕೆ ಹೋಗಬೇಡಿ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಯೋಚನೆ ಮಾಡಿ ಯಾವ ಡಿಸಿಷನ್ ತೊಗೋಬೇಕು ಅಂತ ಪಾಸಿಟಿವ್ ಆಗಿ ಇದು ತೋರಿಸ್ತಾ ಇದೆ. ಆಮೇಲೆ ಇದರಿಂದ ನಿಮ್ಗೆ ಪಾಸಿಟಿವ್ ಆಗಿ ಎಫೆಕ್ಟು,
ಕರೆಕ್ಟಾಗಿರೋ ಡಿಸಿಷನ್ ತೊಗೊಂಡ್ರೆ ನಿಮ್ಗೆ ಪಾಸಿಟಿವ್ ಆಗಿರೋ ಎಫೆಕ್ಟ್ ಸಿಗುತ್ತೆ. ಓಕೆ, ನೀವು ಓಲ್ಡಲ್ಲೇ ಸ್ಟಕ್ ಆಗಿದ್ದರೆ ಸೊ ಅದು ನಿಮಗೆ ಈ ನ್ಯೂ ಬಿಗಿನಿಂಗ್ನ ನೀವು ಎಂಜಾಯ್ ಮಾಡಿಕೊಂಡು ಓಕೆ ಯಾವುದೇ ಪಾತ್ ಬಂದರೂ ನಾನು ಫೇಸ್ ಮಾಡ್ಕೊತೀನಿ ಅಂತ ಹೋದರೆ ಇದು ನಿಮಗೆ ಒಳ್ಳೆ ತರುತ್ತೆ ಅನ್ನೋದನ್ನ ತೋರಿಸ್ತಾ ಇದೆ. ನೆಕ್ಸ್ಟ್ ಕಾರ್ಡ್ನ ನೋಡೋಣ. 1313 ಸೀಕ್ ಕಂಫರ್ಟ್. ಇದು ಏನು ಅಂತ ಹೇಳಿದ್ರೆ ಪ್ರೊಟೆಕ್ಷನ್ನ ಇದು ತೋರಿಸ್ತಿದೆ. ಏಂಜಲಿಂದ ಪ್ರೊಟೆಕ್ಷನ್ ಇದೆ ನಿಮಗೆ ಅನ್ನೋದನ್ನ ತೋರಿಸ್ತಾ ಇದೆ. ಏನಂತ ಹೇಳಿದ್ರೆ ಒಂದು ಸೇಫ್ಟಿ ಫೀಲ್ ಅಥವಾ ಇದು ಹೆಂಗೆ ಹೇಳ್ಬೋದು ಅಂತ ಹೇಳಿದ್ರೆ ಕೆಲವರೆಲ್ಲ ತುಂಬ ಲಕ್ಕಿ ಇರ್ತಾರೆ ಅಂತ ಹೇಳಿದ್ರೆ ಜಸ್ಟ್ ಮಿಸ್ ಆಯಿತು, ಜಸ್ಟಲ್ಲಿ ಮಿಸ್ ಆಯಿತು. ಇವಾಗ ನಾವೇನು ಅನ್ಕೊತೀವಿ ಜಸ್ಟ್ ಮಿಸ್ ಆಯಿತು ಅಂತ ಅಲ್ಲಿಗಲ್ಲೇ ಬಿಟ್ಬಿಡ್ತೀವಿ. ಸೊ ಏಂಜಲ್ ಪ್ರೊಟೆಕ್ಷನಿಂದನೇ ಇದು ಸಾಧ್ಯ. ಇವಾಗ ಒಂದು ಕೆಲವು ಇನ್ಸಿಡೆಂಟಲ್ಲಿ ನೀವು ನೋಡಿರ್ಬೋದು, ಏನಂತ ಹೇಳಿದ್ರೆ ಎಷ್ಟೋ ಜನ ಡೆತ್ ಆಗಿರ್ಬೋದು ಬಟ್ ಒಬ್ಬರು ಉಳ್ಕೊಬಿಡ್ತಾರೆ. ಸೊ ಅಲ್ಲಿ ಡಿವೈನ್ ಪ್ರೊಟೆಕ್ಷನ್ ಇದೆ. ನೆಗೆಟಿವಿಟಿಯಿಂದ ನಿಮ್ಮನ್ನು ಶೀಲ್ಡ್ ಮಾಡೋಕ್ಕೆ ಒಂದು ಡಿವೈನ್ ಪ್ರೊಟೆಕ್ಷನ್ ಇದೆ ಅನ್ನೋದನ್ನ ಇದು ತೋರಿಸುತ್ತೆ. ಆಮೇಲೆ ಏನು ಅಂತ ಹೇಳಿದ್ರೆ ನೀವು ಹೆದರ್ಕೋಬೇಡಿ ನಾನು ಇದ್ದೀನಿ ಅನ್ನೋದನ್ನ ಏಂಜಲ್ಸ್ ನಿಮ್ಗೆ ಈ ಮೂಲಕ ಹೇಳ್ತಾ ಇದೆ ಅಂತ ಹೇಳ್ಬೋದು. ಡಿವೈನ್ ಪ್ರೊಟೆಕ್ಷನ್ ಅನ್ನೋದು ಎಲ್ಲರಿಗೂ ಇರುತ್ತೆ, ಬಟ್ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಆ ಡಿವೈನ್ ಪ್ರಾಕ್ಟೀಸ್ ಅಂತ ಹೇಳಿದ್ರೆ ಪಾಸಿಟಿವ್ ಪ್ರಾಕ್ಟೀಸ್ಗಳು, ಒಳ್ಳೆ ಮಾತಾಡೋದು, ಆಮೇಲೆ ಒಳ್ಳೇದನ್ನ ಬಯಸೋದು, ಧ್ಯಾನ ಆಗಿರ್ಬೋದು, ಆಮೇಲೆ ನಿಮ್ಮ ಹೆಲ್ತ್ ಬಗ್ಗೆ ಕೇರ್ ಮಾಡ್ಕೊಳ್ಳೋದು, ಇನ್ನೊಬ್ಬರ ಬಗ್ಗೆ ಕೇರ್ ಮಾಡ್ಕೊಳ್ಳೋದು, ಗಾಸಿಪ್ ಮಾಡದೇ ಇರೋದು, ಹೀಗೆಲ್ಲ ಮಾಡಿದಾಗ ಈ ಪಾಸಿಟಿವಿಟಿ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಆ ಥರ ಇದು ತೋರಿಸ್ತಾ ಇದೆ. ಆಮೇಲೆ ಇದನ್ನ ನೀವು ಹೆಂಗೆ ಫೈಂಡ್ ಔಟ್ ಮಾಡ್ಬೋದು ಅನ್ನೋದಕ್ಕೂ ಇಲ್ಲಿ ಆನ್ಸರ್ ಇದೆ ನೋಡಿ. ಏನಂತ ಹೇಳಿದ್ರೆ ಒಂದು ಪ್ಲೇಸಲ್ಲಿ ಕುತ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಮೆಡಿಟೇಷನ್ ಅಥವಾ ಸಿಂಪಲ್ ಬ್ರೆತ್ ಟೆಕ್ನಿಕ್ಸ್ ಅಂತ ಬರುತ್ತೆ. ನೀವು ಕೇಳಿರಬಹುದೇನೋ, ಅನುಲೋಮ್ ವಿಲೋಮ್ ಅಂತ ಹೇಳ್ತಾರೆ ಸಿಂಪಲ್ ಆಗಿ, ಅಥವಾ ದೀರ್ಘ ಉಸಿರು ತಗೊಳ್ಳೋದು, ನಿಧಾನವಾಗಿ ಬಿಡೋದು, ಹಂಗೆ ಮಾಡಿ ಒಂದು 10 ಟೈಮ್ಸ್ ಮಾಡಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಆಮೇಲೆ ಏನಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿರೋ ಒಂದು ಟ್ರಸ್ಟ್ ಮಾಡ್ತೀರಾ, ಇವಾಗೆಲ್ಲ ನಾನು ಹೇಳ್ಕೊಬೋದು ಅನ್ನೋದನ್ನ ನೆನೆಸ್ಕೊಂಡು ನಿಮಗೊಂದು ಡಿವೈನ್ ಪ್ರೊಟೆಕ್ಷನ್ ಇದೆ ಅಂತ ನೀವು ಫೀಲ್ ಮಾಡ್ಕೊಳ್ಳಿ. ಡೈಲಿ ಮಾಡ್ಬೋದು. ಹಾರ್ಡ್ಲಿ 2 ಮಿನಿಟ್ಸ್ ತಗೊಳುತ್ತೆ. ನೈಟ್ ಮಲ್ಗೋಳಕ್ಕೂ ಮುಂಚೆ ಮೊಬೈಲೆಲ್ಲ ಸೈಡಲ್ಲಿ ಇಟ್ಕೊಂಡು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಡಿವೈನ್ ಪ್ರೊಟೆಕ್ಷನ್ ನಿಮಗೆ ಇದೆ ಅಂತ ಹೇಳಿಬಿಟ್ಟು. ಸೊ ಅದು ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ನೀವು ಅದು ಯಾವುದೇ ಸಿಚುವೇಶನಲ್ಲಿ ಇರಬಹುದು. ಸೊ ಇದು ಫುಲ್ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಸೊ ಇದು ಇವತ್ತಿನ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. ರಾಧೆ ರಾಧೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.